ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ ಕೆಲಸ, ಹುಡುಗರೆಲ್ಲ ಸ್ಕೂಲ್ಗೆ ಹೋಗಾಯಿತು. ಕೆಲಸ ಎಲ್ಲ ಅಜ್ಜಿ ಎಲ್ಲ ಮಾರಕ್ಕೆ ಹೋಗ್ಯಾರ, ಅಂದರೆ ನಮ್ಮ ಅತ್ತೆ ಮಾರಕ್ಕೆ ಹೋಗ್ಯಾರ. ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಊರಿಗೆ ಹೋಗ್ಯಾರ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳತ್ತೀನಿ. ಯಾಕಪ್ಪ ಅಂದ್ರೆ ನನ್ನ ಫ್ರೆಂಡ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಏನಂದ್ರೆ ಯೂಟ್ಯೂಬ್ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಇದ್ದು. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ನಾನು ಮೊನಿಟೈಸ್ ಆಗಕ್ಕೆ 5 ವರ್ಷ ಆಯಿತು, ತುಂಬ ಕಷ್ಟ ಆಯ್ತು ಅಂಥೇಳಿ. ಅದನ್ನು ವಿಡಿಯೋ ನೋಡಿಬಿಟ್ಟು ತುಂಬ ಜನ ನನಗೆ ಏನಂದ್ರೆ ನಿಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಹಾಕ್ರಿ, ಹೆಂಗಿತ್ತು ನಿಮ್ಮ ಯೂಟ್ಯೂಬ್ ಜರ್ನಿ ಅಂತ ಕೇಳಬೇಕು, ಕ್ಯೂರಿಯಾಸಿಟಿ ಐತಿ. ಅದಕ್ಕೆ ಒಂದು ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಯೂಟ್ಯೂಬ್ ಜರ್ನಿ 5 ವರ್ಷ ಅಂತೀರಿ, ಎಷ್ಟೆಷ್ಟು ಏರಿಳಿತಗಳಿರ್ತಾವೆ, ಕಷ್ಟಗಳು ಬಂದಿರ್ತಾವೆ, ಪ್ರಾಬ್ಲಮ್ಸ್, ಒಂದಿಷ್ಟು ಖುಷಿ, ಎಲ್ಲ ಥರ ಮಿಕ್ಸ್ ಆಗಿರ್ತೈತಿಲ್ಲ. ಹಾಗಾಗಿ ಏನೇನು ಆಯ್ತು ಅಂತೇಳಿ ಶೇರ್ ಮಾಡಿರಿ. ಅದ್ರಾಗ ಈಗ ತಾನೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲ. ಸೊ ಅವಳು ಕೂಡ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಯಾಳ. ಹಾಗಾಗಿ ನೀನು ಈ ಥರ ವಿಡಿಯೋ ಹಾಕೋ ಚೆನ್ನಾಗಿರುತ್ತೆ, ನಮಗೂ ಕೇಳಿ ಖುಷಿ ಆಗತ್ತೆ, ಏನೇನೆಲ್ಲ ಇರ್ತಾವೆ ಯೂಟ್ಯೂಬ್ ಒಳಗೆ, ಏನು ಹೆಂಗೆಲ್ಲ ನಾವು ವಿಡಿಯೋನ ಮಾಡ್ಬೇಕಂತ ಗೊತ್ತಾಗ್ತೈತಿ ಅಂಥೇಳಿ ಕೇಳಿದ್ಲ. ಸೊ ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿದಾಗಿ ಹೇಳ್ಬೇಕಂದ್ರೆ ನನಗೆ ಏನು ಕೇಳ್ತಾರಂದ್ರೆ, ನೀ ಯಾವ ಮೈಕ್ ಯೂಸ್ ಮಾಡ್ತಿ, ಏನೇನೆಲ್ಲ ಯೂಸ್ ಮಾಡ್ತಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಲಾಸ್ಟಲ್ಲಿ ಹೇಳ್ತೇನಂತ. ಏನಪ್ಪ ಅಂದರೆ ಇವಾಗ ಬರೀ ಹೊಸದಾಗಿ ಯಾರ್ಯಾರು ನಂದು ಯೂಟ್ಯೂಬ್ ಚಾನಲ್ ನೋಡತ್ತೀರಿ, ಆದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ನಿಮ್ಮ ಯೂಟ್ಯೂಬ್ ಬೆಳೀಲಾಕ. ಮೊನ್ನೆ ಹೇಳ್ದಂಗೆ ನನ್ನ ಯೂಟ್ಯೂಬ್ ಇನ್ನೂ ಪೇಮೆಂಟ್ ಬಂದಿಲ್ಲ ಅಂತಲೇ ಹೇಳೀನಿ. ಸೊ ನಂದು ಬಂದಿರಲಿದ್ರು ಪರವಾಗಿಲ್ಲ, ನಿಮ್ದೆಲ್ರಿಗೂ ಬರಬೇಕಾ, ಅದಕ್ಕೆ ಏನೇನು ಬೇಕಾ ಹೆಲ್ಪ್ ನಾ ಮಾಡ್ತೇನೆ. ಏನೇನು ಪ್ರಾಬ್ಲಮ್ಸ್ ಬಂದರೂ ಕೇಳ್ರಿ, ನಾ ಎಲ್ಲ ನನಗೆ ತಿಳಿದಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನಂತ. ಸೊ ಹಾಗಾಗಿ ಜರ್ನಿ ಬಗ್ಗೆ ಕ್ಯೂರಿಯಾಸಿಟಿ ತುಂಬ ಐತಿ. ಅದಕ್ಕಿಂತ ಮುಂಚೆ ಇಷ್ಟೊತ್ತನ ಒಂದಿಷ್ಟು ಕೆಲಸಗಳನ್ನ ಮುಗಿಸ್ಕೊಂಬಂದೇನಿ. ಇನ್ನೊಬ್ಬರ ಕೇಳಿದ್ದೇನಪ್ಪ ಅಂದ್ರೆ, ನಿಮ್ಮ ಫ್ಯಾಮ್ಲಿ ಬಗ್ಗೆ ವಿಡಿಯೋ ಹಾಕಿದ್ರಲ್ಲ, ಶಾರ್ಟ್ ವಿಡಿಯೋ, ನನ್ನ ಫ್ಯಾಮಿಲಿ, ಅದನ್ನು ಒಂದ್ಸಲ ಫುಲ್ ತೋರಿಸ್ರಿ, ಖುಷಿ ಆಗತ್ತಂತ ಹೇಳ್ಯಾರ. ಸೊ ಅವರಿಗೋಸ್ಕರ ನನ್ನ ಫ್ಯಾಮ್ಲಿನ ಒಂದು ರೌಂಡ ಹಿಂಗೆ ತೋರಿಸ್ಕೊಂಬರ್ತಾನಂತ. ಬರ್ರಿ. ಫುಲ್ ನಿದ್ದೆ ಹೊಡ್ಯಾಕತ್ತೈತಿ ನೋಡ್ರಿ, ಅಲ್ಲಿ ಬರತೈತಿ ನಮ್ಮ ಹುಲಿ. ಅಲ್ಲಿ ಕಾಣಿಸ್ತೈತೆ ಅದೊಂದು ಹುಲಿ, ಇನ್ನೊಂದು ಐತಿ ಬ್ಲ್ಯಾಕಿ, ಅದನ್ನೂ ತೋರಿಸ್ತೀನಿ ಆಮ್ಯಾಗ. ಇದೊಂದು, ಆಮೇಲೆ ಇಲ್ಲೊಂದು, ಇದ್ರದ್ದು ಇವೆರಡು ಬೇಬಿ, ಅದ್ರದ್ದು ಅವೆರಡು ಬೇಬಿ, ಆಮೇಲೆ ಇದ್ರದ್ದು ಅವೆರಡು ಬೇಬಿ, ಇವೆಲ್ಲ 9. ಇವು 3 ಹೆಂಗೆ ನೇರವಾಗಿ ಮುಕ್ಕೊಂಡವಲ್ಲ ಹಂಗೆ ಇದ್ರಮ್ಮ ಇಲ್ಲಿ ಮಲ್ಕೊಂಡೈತಿ. ಆಮೇಲೆ ಇದ್ರಮ್ಮ ಅಲ್ಲಿ ಐತಿ ಹಿಂದೊಂದು, ತೋರಿಸ್ತೀನಿ ತಡ್ರಿ, ಅಲ್ಲೈತಲ್ಲ, ಸೊ ಅದರಮ್ಮ ಇದರಮ್ಮ ಅಲ್ಲಿದೆ ಲಾಸ್ಟ್. ಇದು ನನ್ನ ಫ್ಯಾಮ್ಲಿ ನೋಡ್ರಿ. ಎಲ್ಲ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ನಿದ್ದೆ ಮಾಡಕತ್ತಾವ, ಎಲ್ಲನೂ ಆಯ್ತು, ತುಂಬ ಚೆನ್ನಾಗಿ ನಿದ್ದೆ ಮಾಡಕತ್ತಾವ. ಇಷ್ಟೇ. ನನ್ನಂತ ಫಸ್ಟಿಗೆ ಹೇಳಬೇಕಂದ್ರೆ ತುಂಬ ಖುಷಿಯಾಗಿ ವಿಡಿಯೋ ಮಾಡ್ತೀನಿ. ಯಾವಾಗ ಎಲ್ಲಿ ಎಮೋಷ್ನಲ್ ಆಗ್ತೀನಿ ಗೊತ್ತಿಲ್ಲ, ತುಂಬ ಅಟ್ಯಾಚ್ಮೆಂಟ್ ಐತಿ ಯೂಟ್ಯೂಬ್ ಬಗ್ಗೆ. ಸೊ ತುಂಬ ನೋವುಗಳನ್ನ ನೋಡಿಬಿಟ್ಟೇನಿ, ತುಂಬ ಖುಷಿಗಳನ್ನ ನೋಡಿಬಿಟ್ಟೇನಿ. ಒಂದೊಂದು ವಿಡಿಯೋ ತುಂಬ ವೈರಲ್ ಆದಾಗ ಎಷ್ಟು ಖುಷಿ ಪಟ್ಟಿದ್ದೀನಿ, ಅದೊಂಥರ ಸಂಭ್ರಮ. ಹೆಂಗಂದ್ರೆ ಅದು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಅದು ಯೂಟ್ಯೂಬ್ ಮಾಡಿದಾಗ ಗೊತ್ತಿರ್ತೈತೆ ಆ್ಯಕ್ಚುಲಿ. ಆ ಥರ ಎಲ್ಲ ನಡುವೆ ಏನಾದರೂ ಎಮೋಷ್ನಲ್ ಆದರೆ ಏನು ಬೇಜಾರಾಗಬೇಡಿ. ಅಂದ್ರೆ ತುಂಬ ಜನ ಮೊನ್ನೆ ಒಂದು ವಿಡಿಯೋದಾಗ ಆಗಿದ್ದಕ್ಕೆ ಕಮೆಂಟ್ ಮಾಡಿದ್ರು, ಹಂಗೆಲ್ಲ ಹಾಕ್ಬೇಡಕ್ಕೆ ಬೇಜಾರಾಗ್ತೈತೆ ನೋಡಕ್ಕಂತೇಳಿ. ನನ್ನನ್ನು ಪ್ರೀತಿಸೋ ಜೀವಗಳು ಒಂದಿಷ್ಟು ಯೂಟ್ಯೂಬ್ನಾಗ ನನಗೂ ಸಿಕ್ಕಾರಂತಲೇ ಹೇಳ್ಬೋದು. ಸೊ ಇಲ್ಲಿ ತನಕ ನಾ ಈ ಥರ ಕೂತ್ಕೊಂಡು ಯಾವತ್ತೂ ವಿಡಿಯೋ ಮಾಡಿಲ್ಲ. ಅವ್ರ ಸ್ಫೂರ್ತಿ, ಅವ್ರ ಪ್ರೀತಿ. ಸೊ ಫೋನಿಗೇನೂ ಇಲ್ಲ ಅಟ್ಯಾಚ್ಮೆಂಟ್, ದಬ್ಬಾಕೊಳಕತ್ತೈತಿ. ಸೊ ಅವ್ರ ಪ್ರೀತಿ, ಅವ್ರ ಕಾಳಜಿನ ನನಗೆ ಇಷ್ಟು ಮಾತಾಡೋಕ್ಕೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಅವ್ರ ಮಾತುಗಳು ನನಗೆ ಧೈರ್ಯ ಎಲ್ಲನೂ ಅದ ಅವರ ನನಗೆ. ಸೊ ನಡು ಫೋನ್ ಅಂದ್ರೆ ಸಾರಿ ವಿಡಿಯೋನ ಕಟ್ ಮಾಡಿ ಮಾಡ್ತಿರ್ತೀನಿ. ಯಾಕಂದ್ರೆ ಯಾರಾದರೂ ಗಾಡಿಯೆಲ್ಲ ಸೌಂಡ್ ಹಂಗೆ ಯಾರಾದರೂ ಬಂದ್ರೆ ನಂಗೆ ಮಾತಾಡೋಕ್ಕಾಗಂಗಿಲ್ಲ. ಸೊ ಹಂಗಾಗಿ ಕಟ್ ಮಾಡ್ತಿರ್ತೀನಿ, ಏನು ಅನ್ಕೋಬೇಡ್ರಿ. ಬರೀ ಇವಾಗ
ಕರೆಕ್ಟಾಗಿ ಕಂಟಿನ್ಯೂ ಮಾಡೋಣ, ನೀನು ಕಟ್ ಮಾಡೋದು ಬೇಡ. ಸೊ ಏನಪ್ಪ ಅಂದ್ರೆ ತುಂಬ ಖುಷಿ ವಿಚಾರಗಳದಾವೆ. ಏನಪ್ಪ ಅಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾರೆ ಅಂದ್ರೆ ನನಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಕಡೆ ಯಾರೂ ಇಲ್ಲ ಆ್ಯಕ್ಚುಲಿ. ಈ ಥರ ಅತ್ತೆ ಮನೆ ಸೊಸೆ ಅಂತಾರಲ್ಲ ಆ ಥರ ಇರೋರು ವಿಡಿಯೋ ಮಾಡೋರು ಯಾರೂ ಇಲ್ಲ ಆ್ಯಕ್ಚುಲಿ. ಇಲ್ಲಿ ತುಂಬ ಧೈರ್ಯ ಮಾಡಿ ತುಂಬ ಇದನ್ನು ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು ಅಷ್ಟೇ. ಮಾತ್ರ ಸೋಷಿಯಲ್ ಮೀಡಿಯಾ ಅಂತ ಒಂದು ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೊಳಕತ್ತೀನಿ. ಅಂದರೆ ಯೂಸ್ ಮಾಡ್ಕೊಳತ್ತಂದ್ರೆ ನಾನು ಅದೀನಿ ಸೋಷಿಯಲ್ ಮೀಡ್ಯಾದಾಗ ಅಂತ ಹೇಳ್ಕೊಬೇಕಂದ್ರೆ ಇಲ್ಲಿ ಸುತ್ತಮುತ್ತ ನನ್ನ ಜೊತೆಗೆ ಅಂದರೆ ಆಲ್ಮೋಸ್ಟ್ ನಮ್ಮ ಏನಂತಾರೆ ನಮ್ಮ ವರ್ಗಿದವ್ರೊಳಗಂದ್ರೆ ನಾನು ತುಂಬ ಯೂಟ್ಯೂಬ್ ಒಳಗಾಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಅದೀನಂತ ಹೇಳ್ಬೋದು. ಆಮೇಲೆ ಏನಾಯ್ತು, ಹಂಗಿರ್ಬೇಕಾದ್ರೆ ಮಾತುಗಳು ಕೂಡ ಯಾರೂ ಇಲ್ಲ ಅಂದಾಗ ನಮಗೆಷ್ಟು ಬಂದಿರಬೇಕು ಅನ್ನೋದ ನೀವು ಊಹೆ ಮಾಡ್ಕೊಳ್ಳಿ. ಈ ಥರ ಮಾತು ಬರ್ತಾವೆ ಅಂಥೇಳಿ ನೀವು ಯಾವತ್ತೂ ಯೂಟ್ಯೂಬ್ನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ನನ್ನಂಥ ಅವಾಗ ಸ್ಟಾಪ್ ಮಾಡಿದ್ದಕ್ಕೆ ನನ್ನಂಥ ನಷ್ಟನ ಅನುಭವಿಸ್ತಿರೋರು ಯಾರೂ ಇಲ್ಲ ಅಂತ ಹೇಳ್ಬೋದು. ನೀವು ನಿಮ್ಮಂಥ ದಡ್ರೆ ಯಾರೂ ಆಗಂಗಿಲ್ಲ. ಯೂಟ್ಯೂಬ್ ಅವ್ರು ಇವ್ರು ಏನ್ರಿ ಅಂದ್ರೆ ಅಂತ ಸ್ಟಾಪ್ ಮಾಡಿದರೆ ನಿಮ್ಮಂಥ ಆ್ಯಕ್ಚುಲಿ ದಡ್ರೆ ಯಾರೂ ಇಲ್ಲ ಅಂತಲೇ ಹೇಳ್ತೀನಿ ನಾನು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮಾಡ್ತಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಅದೇ ಒಂದು ಮೇನ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಅಂತ ಹೇಳ್ಬೋದು. ಸೊ ಇರಲಿ ಬಿಡಿ. ಆಮೇಲೆ ಏನಪ್ಪ ಅಂದರೆ ಜರ್ನಿ ಮಾಡಿ 4-5 ವರ್ಷ ಆಯಿತು. ಅಷ್ಟಷ್ಟು ಸ್ವಲ್ಪ ನೆನಪಿರೋದನ್ನು ಮಾತ್ರ ಶೇರ್ ಮಾಡ್ಕೋತೀನಂತ. ಸ್ವಲ್ಪ ಜರ್ನಿ ಸ್ಟಾರ್ಟ್ ಲಾಗ್ಸ್ ಅಂದರೆ ಅವಾಗ ಜಾಸ್ತಿ ವೈರಲ್ ಆಗ್ತಿದ್ದು. ತುಂಬ ಜನ ಲಾಗ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀರಿ, ಈಗಲೂ ಐತಿ ಇಲ್ಲಂತಲ್ಲ. ಸ್ವಲ್ಪ ತುಂಬ ಅಂದರೆ ಆವಾಗಿನ ಟೈಮ್ನ್ಯಾಗ ಜಾಸ್ತಿ ಅಂದರೆ ಜಾಸ್ತಿ ಯಾರು ಲಾಗ್ಸ್ ಹಾಕ್ತಾರೆ ಅವ್ರದ್ದು ವಿಡಿಯೋ ತುಂಬ ಇದನ್ನಾಗ್ತಿತ್ತು. ಸೊ ಆಮೇಲೆ ನಾನು ವಿಡಿಯೋ ಹಾಕಿದಾಗ ನಾನು ಲಾಗ್ಸ್ ಹಾಕ್ಬೇಕಂತಲೇ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಆವಾಗ ಈಕಿ ಮನೆ ಕೆಲಸ ಮಾಡೋಂಗಿಲ್ಲ, ಬರೀ ವಿಡಿಯೋನ ಮಾಡ್ಕೋತಾಳೆ. ನನ್ನ ಆ ವಿಡಿಯೋಗಳನ್ನ ತೆಗೆದು ನೋಡ್ರಿ ಇಲ್ಲಿವರೆಗೂ ನಂದು ಎಷ್ಟು ಕೆಲಸ ಮಾಡಿದ್ದು. ಆಮೇಲೆ ಎಲ್ಲ ಆಲ್ಮೋಸ್ಟ್ ಹಿಂಗೆ ಕೂತ್ಕೊಂಡು ಮಾತಾಡೇ ಇಲ್ಲ. ನಾನು ಮೊಬೈಲ್ ಹಿಡ್ಕೊಂಡು ಮಾತಾಡಿ ವಿಡಿಯೋನ ಯಾವ ಶೇರ್ ಮಾಡಿಲ್ಲ ನಾನು. ಆಲ್ಮೋಸ್ಟ್ ಎಲ್ಲ ಬರೀ ಕೆಲಸ ಮಾಡೋದು, ವಿಡಿಯೋ ಮಾಡ್ಕೊಳ್ಳೋದು, ಕೆಲಸ ಮಾಡೋದು, ಅದ್ರ ಜೊತೆಗೆ ವಿಡಿಯೋ ಮಾಡ್ಕೊಳ್ಳೋದು. ಆಮೇಲೆ ನೈಟು ಟೈಮ್ ಸಿಕ್ಕರೆ ವಾಯ್ಸ್ ರೆಕಾರ್ಡ್ ಕೊಟ್ಟು ಅಪ್ಲೋಡ್ ಮಾಡೋದು. ಈ ಥರ ಕಷ್ಟಪಟ್ಟೆ ನಾನು. ಯಾವತ್ತು ಕೂತ್ಕೊಂಡು ನಾನು ವಿಡಿಯೋ ಮಾಡ್ಕೋಬೇಕು, ವಿಡಿಯೋ ಮಾಡ್ಕೋತಾನ ಅಂದ್ರೆ ಹಿಂಗೆ ಮಾತಾಡ್ಕೋತಾನ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾತಾಡಿ ವಿಡಿಯೋ ಹಾಕಿದ್ರೆ ಅದು ಏನೇನು ಬರ್ತಿತ್ತಂತನ ನಿಜ ಗೊತ್ತಿಲ್ಲ. ತುಂಬ ಅವೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಆಗತ್ತೆ. ಸಾರಿ. ಅಂದರೆ ಸಿಚುವೇಶನ್ನು ಒಂದೇನೋ ಮಾಡ್ತಿದ್ದೀವಿ ಅಂದಾಗ ತುಂಬ ಸಪೋರ್ಟ್ಸ್ ತುಂಬ ಬೇಕಾಗತ್ತೆ. ಆ ಥರ ಫ್ಯಾಮ್ಲಿ ಸಪೋರ್ಟ್ ಇದ್ರೂ ಹಿಂಗೆ ಹೊರಗಿನ ಜನ ನೋಡ್ದೇನೆ ಅದು ಹೆಂಗೆ ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸಾರಿ. ಅದು ಹೆಂಗೆ ಅವ್ರಿಗೆ ಮಾತಾಡ್ಬೇಕನ್ಸತ್ತಂತ ನಿಜ ಗೊತ್ತಿಲ್ಲ ನನಗೆ. ನನ್ನಂಥ ಕಷ್ಟಪಟ್ಟವ್ರೆ ಯಾರೂ ಇಲ್ಲ ಯೂಟ್ಯೂಬ್ ಮಾಡೋಕೆ. ಅದು ಯಾಕೆ ಮಾತಾಡ್ತಾರಂತನೂ ಗೊತ್ತಿಲ್ಲ. ತುಂಬ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ. ನಾನು ಅಡುಗೆ ಕೆಲಸ ಎಲ್ಲ ಬಿಟ್ಟು ವಿಡಿಯೋನ ಮಾಡ್ಕೊಂಡು ಕೂತಿರ್ತೀನಿ. ಆಮೇಲೆ ವಿಡಿಯೋನು ಮಾಡ್ತಾಳೆ, ಮಕ್ಕಳ ಕಡೆ ಗಮನ ಕೊಡೋಂಗಿಲ್ಲ, ಕೆಲಸದ ಕಡೆ ಗಮನ ಕೊಡೋಂಗಿಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ. ನನ್ನಷ್ಟು ಯೂಟ್ಯೂಬಲ್ಲಿ ನನ್ನಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದೇನೆ. ಆದರೆ ಇನ್ನೂ ನನಗೆ ಪೇಮೆಂಟ್ ಬಂದಿಲ್ಲ ಅಂದರೆ ಹೆಂಗೆ ಆಗಬೇಡ ಹೇಳಿ. ಬರತ್ತಾ ಹಿಂದಿಲ್ಲ ನಾಳೆ ಹೋಪ್ ಇದೆ, ರಾಯರ ಮೇಲೆ ನಂಬಿಕೆ ಇದೆ ತುಂಬ. ರಾಯರು ಕೈ ಹಿಡ್ದಾರಂದು ಬಳಕ ಒಂದಲ್ಲ ಒಂದಿನ ನನಗೆ
ಕೊಡಿಸ್ತಾರ. ನನಗೆ ಯೂಟ್ಯೂಬಿಂದ ₹1 ಬಂದರೂ ತೃಪ್ತಿ ಐತಿ. ಮನಸ್ಪೂರ್ವಕವಾಗಿ ರಾಯರ ಸನ್ನಿಧಿ ಒಳಗೆ ಕಾಣಿಕೆ ಹಾಕಿ ಬರ್ತೇನೆ. ಅದರಿಂದ ಒಂದಿಷ್ಟು ಜನಕ್ಕೆ ರಾಯರ ಭಕ್ತರಿಗೆ ಏನಾದರೂ ಹೆಲ್ಪ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಐತಿ ನನಗೆ. ಬಂದೇ ಬರ್ತೈತಿ ಇಂದಿಲ್ಲ ನಾಳೆ ಅಂಥೇಳಿ. ಸೊ ನಂತರ ನೀವು ಫೂಲ್ ಆಗಬೇಡ್ರಿ. ಈ ಥರ ಅಂದರು ಮಾಡ್ರು ಅಂತ ನಾನು 1-2 ತಿಂಗಳು ಜರ್ನಿನ ಸ್ಟಾಪ್ ಮಾಡಿಬಿಟ್ಟೆ ಯೂಟ್ಯೂಬ್ ಒಳಗೆ. ಅದೇ ನನಗೆ ಇಷ್ಟು ಹೊಡ್ತಾ ಬಿದ್ದಿದ್ದು ಇವತ್ತಿಗೆ ನಾನು ಇಷ್ಟಕ್ಕೆ ಸಫರ್ ಪಡಾತೀನಿ ಅಂದ್ರೆ ಇಷ್ಟು ವರ್ಷ ಬರ್ತಿದ್ದಿಲ್ಲ. ಆ್ಯಕ್ಚುಲಿ ನಾನು ಆವಾಗ ಕಂಟಿನ್ಯೂ ಮಾಡಿದರೆ ನನಗೆ ಆಲ್ಮೋಸ್ಟ್ ಇವು 2 ವರ್ಷದ ಹಿಂದೆನೇ ಪೇಮೆಂಟ್ ಬಂದೇ ಬರ್ತಿತ್ತು ನನಗೆ. ನಾನು ಮಾಡಿರೋ ಆ ಒಂದು ಮಿಸ್ಟೇಕ್ 2 ತಿಂಗಳು ಏನು ಯೂಟ್ಯೂಬ್ ಗ್ಯಾಪ್ ಕೊಟ್ಟೆ, ಎಲ್ಲ ಥರ ಪ್ರಾಬ್ಲಮ್ಸ್ ಒಟ್ಟಿಗೆ ನನಗೆ ಅಟ್ಯಾಕ್ ಆದಾಗ ನಾನು ಏನು ಗ್ಯಾಪ್ ಕೊಟ್ಟೆ ಅದೇ ನನಗೆ ಇವತ್ತಿಗೆ ಪ್ರಾಬ್ಲಮ್ ಆಗಿದ್ದು. ನನ್ನ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದವ್ರು ಯೂಟ್ಯೂಬರ್ಸ್ ಒಂದಿಷ್ಟು ಜನ ಅದಾರ. ಅವರೆಲ್ಲರೂ ಆಲ್ಮೋಸ್ಟ್ ಪೇಮೆಂಟ್ ಮಾಡ್ಲಕತ್ತಾರ 25-30 ತಿಂಗಳಿಗೆ ಅಷ್ಟೆಲ್ಲ ಮಾಡಾಕತ್ತಾರ. ಬಟ್ ನಾನು ಮಾತ್ರ ಇನ್ನೂ ಹಿಂಗೆ ಉಳ್ದೀನಂದ್ರೆ ನಂದು ಒಂದು ಮಿಸ್ಟೇಕ್ ಕಾರಣ. ಸೊ ಇವಾಗ ಯಾಕೆ ಇಷ್ಟು ಮಾತಾಡತ್ತಂದ್ರೆ ಎಲ್ಲರೂ ಹೇಳಿ 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 ನಂಗೆ ತುಂಬ ಸ್ಟ್ರಾಂಗ್ ಮಾಡಿಬಿಟ್ಟಾರ. ಹಾಗಾಗಿ ನಾನು ಹಾಗೆ ಏನಾದರೂ ಪರವಾಗಿಲ್ಲ, ಇವತ್ತು 10 ಹೋಗಲಿ, ಇವತ್ತು 100 ಹೋಗಲಿ ಯೂಟ್ಯೂಬ್ ಯೂಸು ನೋಡಿರಿ ನನ್ನ ಚಾನಲ್. ಈಗ ರೀಸೆಂಟಾಗಿ ವಿಡಿಯೋಗಳನ್ನ ನೋಡಿರಿ, ಭಾಳ ದೂರ ಬೇಡ, ಒಂದು ವೀಕ್ ಒಳಗೆ ನೋಡಿರಿ. ನಂದು 40, 100, 150 ಇಷ್ಟು ಬಿಟ್ಟರೆ ವಿಡಿಯೋನ ಜಾಸ್ತಿ ಹೋಗಿಲ್ಲ. ಅದು ವ್ಯೂಸ್ ಅಲ್ಲಿ ತೋರಿಸಿರೋದು ಮಾತ್ರ. ಆದ್ರೆ ಕೌಂಟ್ ಆಗತ್ತಾರಲ್ಲ ವಾಚ್ ಟೈಮು, ಅಲ್ಲಿ ಇಷ್ಟಿಷ್ಟೇ ನೋಡ್ಯಾರ. ಒಂದಿಷ್ಟು ನೋಡೋದು ಮತ್ತೆ ಬಿಡೋದು, ಮತ್ತೆ ಒಂದಿಷ್ಟು ನೋಡೋದು, ಸ್ಟಾಪ್. ಇರಲಿ, ಬೇಜಾರಿಲ್ಲ, ಏನಾಗತ್ತೋ ಆಗಲಿ, ಕಂಟಿನ್ಯೂ ಇರೋದೆ. ಯೂಟ್ಯೂಬಲ್ಲಿ ಅದೀನಿ ಅಂತ ಎಲ್ಲರಿಗೂ ಗೊತ್ತಾಗೈತಿ. ನನ್ನ ಬಗ್ಗೆ ಅಂದಾರ ಆಡ್ಯಾರ ಮಾತಾಡ್ಯಾರ ಅಂದ ಬಳಿಕ ಬಿಡುವುದು ಯಾಕೆ ಅಂತ ನಂದು ನಿರ್ಧಾರ ಅಷ್ಟೆ. ಕೇಳ್ತಾರೆ ಈಗಲೂ ಎಲ್ಲರಿಗೂ ನಂದು ಯೂಟ್ಯೂಬ್ ಪೇಮೆಂಟ್ ಬಂತಂದು ಮಾಡಿದ್ಲಿ ಅಂತಾರೆ. ಹಾಂ ಬಂದೈತಿ. ಎಷ್ಟು? ಒಂದು 10,000 ಬಂತು. ಹಿಂಗೆ ಹೇಳೀನಿ ಎಷ್ಟೋ ಜನಕ್ಕೆ. ಅದು ಬರ್ತೈತೇನೋ ಒಂದು ನಂಬಿಕೆ ಮ್ಯಾಗ ಹೇಳೀನಿ ಅಷ್ಟೆ. ಬಂದೇ ಬರ್ತೈತಿ ಕೂಡ. ಸೊ ಹಾಗಾಗಿ ಚೆನ್ನಾಗಿ ಹ್ಯಾಶ್ಟ್ಯಾಗು ತಮ್ಲೈನು ಟೈಟಲ್ಲು ಕೊಟ್ಟರೆ ಚೆನ್ನಾಗಿ ಕೊಟ್ಟು ಕಂಟಿನ್ಯೂ ಆಗಿ ವಿಡಿಯೋ ಮಾಡಿ ಒಂದು ಒಳ್ಳೆ ಟೈಮಿಂಗ್ಸ್ಗೆ ಶೇರ್ ಮಾಡಿದರೆ ಆದರೆ ಖಂಡಿತ ಯೂಟ್ಯೂಬ್ ಕೈ ಹಿಡಿಯುತ್ತಾ, ಖಂಡಿತ ಪೇಮೆಂಟ್ ಬರುತ್ತೆ. ಸೊ ನನಗೆ ನೋಡಿದ್ರಲ್ಲ ನನ್ನ ಫ್ಯಾಮ್ಲಿ ಎಷ್ಟು ದೊಡ್ಡದು ಅಂತ. ಹೊರಗಿನ ಫ್ಯಾಮ್ಲಿ, ಈ ಒಳಗಿರೋ ಫ್ಯಾಮ್ಲಿಗಿಂತ ಹೊರಗಿನ ಫ್ಯಾಮ್ಲಿ ತುಂಬ ದೊಡ್ಡದಾಗಿದೆ. ಅದರ ನಡುವೆ ಹೊಲದ ಕೆಲಸ ಎಲ್ಲ ತುಂಬ ಇದೆ. ಇವಾಗ ಒಂದೊಂದು ದಿನ ಫುಲ್ ಹೊರಗಡೆ ಒಂದು 10 ಗಂಟೆಗೆ ಹೋಗಲಿ, 9 ಗಂಟೆಗೆ ಹೋದ್ರಿ 1 ಗಂಟೆ 2 ಗಂಟೆ ತನಕ ನಮ್ಗೆ ಆಗೋದೇ ಇಲ್ಲ ಬರಾಕ ಮನೆ ಕಡೆ. ಅಷ್ಟೊಂದು ಇರ್ತೈತಿ. ಹಂಗೂ ಹಿಂಗೂ ಒಂದೇ ಟೈಮ್ ಅಂತ ಹೇಳಂಗಿಲ್ಲ, ಹಂಗೂ ಹಿಂಗೂ ಮಧ್ಯಾಹ್ನ ಮತ್ತೆ 1 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದರೆ ನಮ್ಮ ಫ್ಯಾಮ್ಲಿದು ನೀಟಾಗಿ ಗುಡಿಸೋದು, ತೆಗಿಯೋದು, ಕುಡಿಸೋದು, ಹಾಕೋದು ಎಲ್ಲ ಥರ ಸ್ಟಾರ್ಟ್ ಮಾಡ್ಕೋದ್ರೆ 1-2 ಗಂಟೆ ಬೇಕಾಗತ್ತೆ. ಆಲ್ಮೋಸ್ಟ್ ಮುಗಿಲಾಕ ಮುಸ್ರೆಲ್ಲ ನೆನೆ ಹಿಡಿದು ಎಲ್ಲ A to Z ಹೆಂಡಿ ತೆಗೆದು ಎಲ್ಲ ಕ್ಲೀನ್ ಮಾಡಿ, ಮೇವು ಹಾಕಿ, ನೀರು ಕುಡಿಸಿ, ಒಟ್ಟಕ್ಕೂ ಎಲ್ಲ ಮಾಡ್ಬೇಕಾದ್ರೆ ಒಂದು 2 ಗಂಟೆ ಆಲ್ಮೋಸ್ಟ್ ಆಗುತ್ತೆ. ಅಲ್ಲಿಗೆ ಬರುತ್ತೆ ಒಬ್ಬರೇ ಇದ್ದರೆ. ಒಂದು ಆಲ್ಮೋಸ್ಟ್ ನಮ್ಮ ಅತ್ತೆ ನಾನು ಕೂಡ ನೀರು ಕುಡಿಸ್ತೀವಿ. ನಮ್ಮ ಯಜಮಾನ್ರಿದ್ರೆ ಹೆಲ್ಪ್ ಮಾಡ್ತಾರೆ, ಇಬ್ಬರು ಕೂಡ ಮಾಡ್ತಿರ್ತೀವಿ. ಹಾಗೆಲ್ಲ ಆಗಿ ಸ್ವಲ್ಪ ಪರವಾಗಿಲ್ಲ. ಈ ಥರ ಅವಕ್ಕೆಲ್ಲ ಮೇವು ತರಬೇಕು, ಅವಾಗವಾಗ ಅದನ್ನ ಇದು ಹಾಕ್ಬೇಕು, ಏನೇನು ಆಗ್ತಿರ್ತೈತೆ ನೋಡ್ಕೋತಿರ್ಬೇಕು. ಹಿಂಗೆಲ್ಲದ್ರ ನಡುವೆ ಒಂದು ಈ ಜರ್ನಿನ ನನಗೆ ನಿನಗೆ ಯಾಕೆ ಯೂಟ್ಯೂಬ್ ಬೇಕಂತ ಕೇಳಿದವ್ರು ಜಾಸ್ತಿ ಜನ ಅದಾರ. ಎಲ್ಲ ಹಿಂಗೈತಿ ಕಷ್ಟ, ಹೀಗೆಲ್ಲ ಐತಿ, ಇಷ್ಟೆಲ್ಲ ದನಗಳು ನೋಡ್ಕೋಬೇಕು, ಇಷ್ಟೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಎಲ್ಲ ನೋಡ್ಬೇಕು, ಅವ್ರ ಹೋಮ್ವರ್ಕ್ ಬರಾನ ಅವ್ರದ್ದೆಲ್ಲ ತುಂಬ ಕೆಲಸ ಇರುತ್ತೆ. ಹುಡುಗರದ್ದು ಗೊತ್ತಿರುತ್ತೆ. ಅದು 1-2 ಇದ್ರೆ ಇದನ್ನು ಅನ್ಸಂಗಿಲ್ಲ. 3 ಜನಕ್ಕೂ 8 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಟಿಫಿನೆಲ್ಲ ರೆಡಿ ಮಾಡೋದು, ಅವ್ರಿಗೆಲ್ಲ ರೆಡಿ ಮಾಡೋದು ತುಂಬ ಇರುತ್ತೆ. ಅದರ ಜೊತೆಗೆ ಹೊಲದಾಗಿನ ಕೆಲಸದ ಜೊತೆ ಇದೊಂದು ಯೂಟ್ಯೂಬ್ ಒಂದು ತಗ್ಲಾಕೊಂಡ್ಬಿಟ್ಟಿದ್ದೀನಿ. ಇದ್ರದ್ದು ಒಂಥರ ಖುಷಿ ಐತಿ ಯೂಟ್ಯೂಬ್ ಮಾಡಿದ್ದಕ್ಕೆ, ಏನು ಬೇಜಾರಿಲ್ಲ. ಆವಾಗಿಂದ ಅಷ್ಟೆಲ್ಲ ಒಂದು ತುಸು ದಿನ ಮಾತು ಕೇಳಿದೆ, ಆಮೇಲೆ ಮತ್ತೆ ಸ್ಟಾಪ್ ಮಾಡಿದೆ. ಮತ್ತೆ ಇರಲಿ, ಏನಾಗುತ್ತೆ ಆಗಲಿ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ನಮ್ಮ ಅಪ್ಪಾಜಿ ಕೂಡ ಕೇಳ್ತಿದ್ರು ಯಾವಾಗ ಪೇಮೆಂಟ್ ಬರುತ್ತೆ ಏನಂತ. ಅಮ್ಮ ಕೇಳ್ತಿದ್ರು, ನಮ್ಮ ಅಣ್ಣ ಎಲ್ಲ ನಮ್ಮ ಮನೆಯಲ್ಲಿ ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನಮ್ಮ ಫ್ಯಾಮ್ಲಿಲಿ ಯಾರೂ ಏನೂ ಅನ್ನೋಂಗಿಲ್ಲ ನನಗೆ ಯೂಟ್ಯೂಬ್ ಮಾಡೋಕೆ. ಯಾರೂ ಏನೂ ಮಾತಾಡಿಲ್ಲ ಅಂತ ನಾನು ಇಲ್ಲಿ ತನಕ ವಿಡಿಯೋ ಮಾಡ್ಕೊಂಬಂದೀನಿ. ಯಾರೂ ಏನೂ ಕೇಳೋಂಗಿಲ್ಲ. ಅಂದರೆ ನಾನು ತಪ್ಪು ಮಾಡ್ತಿಲ್ಲ ಹಂಗಂತ ನನಗೆ ಯಾರೂ ಏನೂ ಕೇಳೋಂಗಿಲ್ಲ. ಹೊರಗಿನವ್ರು ಮಾತಾಡ್ತಾರಂದ್ರೆ ನಾ ಯಾಕೆ ತಲೆ ಕೆಡಿಸ್ಕೋಬೇಕು. ನಾನು ಏನಾದರೂ ತಪ್ಪು ಮಾಡ್ತಿದ್ರೆ ಮನೆಯವ್ರು ಬ್ಯಾಡ ಅಂತಿದ್ರು. ಇದೊಂದು ಜರ್ನಿ, ಇದ್ರ ಬಗ್ಗೆ ನಮ್ಮ ಮನ್ಯಾಗೆಲ್ಲ ಗೊತ್ತೈತೆ. ಅಂದರೆ ಏನೋ ಒಂದು ಮಾಡ್ತಾರೆ ಅಂದ ಬಳಿಕ ಅವ್ರು ಸಪೋರ್ಟ್ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಅತ್ತೆ, ನಮ್ಮ ಯಜಮಾನ್ರು ಎಲ್ಲರೂ ಅದಾರ, ನೋಡ್ಬೋದು. ಸೊ ಹಾಗಾಗಿ ಏನು ಇದನ್ನಿಲ್ಲ.
ಸೊ ನೀವು ಯಾರು ಈ ಥರ ಮಿಸ್ಟೇಕ್ ಮಾಡ್ಕೋಬೇಡಿ. ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ಥರ ತಮ್ಲೈನು ಟೈಟಲ್ ಬಗ್ಗೆ ಒಂದಿಷ್ಟು ಏನಾದರೂ ಹೇಗೆಲ್ಲ ಕೊಡ್ಬೋದು, ಹೀಗೆಲ್ಲ ಮಾಡ್ಬೋದು ಅಂತ ಏನಾದರೂ ಡೌಟ್ ಇದ್ದರೆ ಖಂಡಿತ ಶೇರ್ ಮಾಡಿ. ಅದರಲ್ಲಿ ಲಾಸ್ಟಲ್ಲಿ ಹೇಳ್ಬೇಕಾದ್ರೆ ನನ್ನಂಥ ಯೂಟ್ಯೂಬ್ ಜರ್ನಿ ದೇವರೇ ಯಾರಿಗೂ ಇಲ್ಲ, ಯಾರಿಗೂ ಬರಬಾರ್ದು, ಯಾರಿಗೂ ಬರಲೂಬಾರ್ದು. ನನ್ನಂಥ ಕೆಟ್ಟ ಯೂಟ್ಯೂಬ್ ಜರ್ನಿ ಯಾರ್ದೂ ಅಲ್ಲ, ಯಾರಿಗೂ ಇರೋದು ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇನ್ನೊಂದು ಮೇನ್ ರೀಸನ್ ಏನಂದರೆ ನಮ್ಮ ಅಮ್ಮನಿಗೇನಾದರೂ ಕೊಡಿಸ್ಬೇಕು ಅನ್ನೋದು ಯೂಟ್ಯೂಬ್ದು ಪೇಮೆಂಟಿಂದ ತುಂಬ ದೊಡ್ಡ ಆಸೆ. ಯಾಕಂದರೆ ನಮ್ಮ ಅಮ್ಮ 2 ವರ್ಷ ಇದ್ದಾಗಲೇ ತಿರ್ಕೊಂಡಾರ. ಅದ್ರ ಬಗ್ಗೆ ಹಿಂದೊಂದು ವಿಡಿಯೋ ಹಾಕಿದ್ದೆ. ಅವ್ರಿಗೆ ತವ್ರ ಮನೆ ಅಥವಾ ತಾಯಿಯಾಗಿ ನಾನು ಏನಾದರೂ ಕೊಡಿಸ್ಬೇಕು, ಏನಾದರೂ ಗೋಲ್ಡ್ ಏನಾದ್ರು ಮಾಡಿಸ್ಬೇಕು ಅಂತ ತುಂಬ ಆಸೆ ಐತಿ ನನಗೆ. ಇವಾಗಿನ ಗೋಲ್ಡ್ ರೇಟ್ ನೋಡಿದರೆ ಗಗನಕ್ಕೆ ಏರ್ತೈತಿ. ಆದ್ರೂ ಒಂದು ಹೋಪ್, ಕೊಡಿಸ್ತೀನಿ, ನಮ್ಮ ಅಮ್ಮನಿಗೆ ಏನಾದರೂ ಒಂದು ಕೊಡಿಸ್ಬೇಕು, ಅವಳ ತಾಯಿ ಸ್ಥಾನದಲ್ಲಿ ನಿಂತು ನಾನು ಮಾಡಬೇಕು ಅಂತ ತುಂಬ ಆಸೆ ಐತಿ. ಅದಕ್ಕೋಸ್ಕರ ಯೂಟ್ಯೂಬ್ ಜರ್ನಿ ಕಂಟಿನ್ಯೂ ಮಾಡೀನಿ. ಇದು ಒಂದೇ ಕಾರಣ. ಇನ್ನೊಂದು ಕಾರಣ, ನನ್ನ ರಾಯರ ಬಗ್ಗೆ ತಿಳಿಸ್ಬೇಕು, ಎಲ್ರಿಗೂ ಚೆನ್ನಾಗಿ, ಎಲ್ಲರೂ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದೊಂದು. ಇವತ್ತಿನ ಇವತ್ತಿಂದ ಈ ಟಾಪಿಕ್ ಇಷ್ಟ ಇರಲಿ ಅಂತ ಅನ್ಕೋತೀನಿ. ಸಾರಿ ಯಾರಿಗ್ಯಾರು ಬೇಜಾರು ಮಾಡಿದರೆ. ಇವತ್ತಿನ ಪೂಜೆ ಹೆಂಗಿತ್ತು ಅಂಥೇಳಿ ಒಂದಿಷ್ಟು ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬರ್ರಿ. ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡೋದು ಬರ್ರಿ. ಹಿಂಗೆ ಮುಂದಿನ ವಿಡಿಯೋಗಳು ಹಿಂಗೆ ಬರ್ತಿರ್ತಾವೆ. ಇನ್ನೂ ಹೊಲ್ದಾಗಿನ ಕೆಲಸದ ಜೊತೆಗೆ ಲಾಗ್ಸ್, ಕೆಲಸ ಮಾಡೋದು, ಅದು ಇದು ಎಲ್ಲ ಹಾಕ್ಬೇಕಂತ ಅಂದ್ಕೊಂಡೇನಿ. ನಿಮ್ಮ ಸಪೋರ್ಟ್ ಸಿಗ್ತಾರೆ ಖಂಡಿತ ಹಾಕ್ದೇನಂತ. ಸೊ ಸಪೋರ್ಟ್ ಮಾಡಿ. ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಪರವಾಗಿಲ್ಲ. ನಾನು ಯಾರಿಗೂ ಒತ್ತಾಯದಿಂದ ವಿಡಿಯೋ ನೋಡಿ ಅಂತೇಳಿ ಯಾರಿಗೂ ಹೇಳೋಕ್ಕಾಗಂಗಿಲ್ಲ. ಸೊ ನಾನು ಇನ್ನೊಂದು ಮೇನವಾಗಿ ಹೇಳಬೇಕಂದ್ರೆ, ನನ್ನ ಕಡೆ ಏನೈತಿ ಯೂಟ್ಯೂಬ್ ಮಾಡೋಕೆ, ಮೈಕು ಇಲ್ಲ, ಸ್ಟಿಕ್ಕು ಇಲ್ಲ, ಒಳ್ಳೆ ಕ್ಯಾಮ್ರಾ ಇರೋ ಫೋನು, ಇದು ವಿವೋ ಫೋನ್. ಇದ್ರಾಗೇನು ಅಷ್ಟೊಂದು ಚೆನ್ನಾಗಿ ಎಡಿಟ್ ಅದು ಇದು ಎಲ್ಲ ಬರೋಂಗಿಲ್ಲ, ಆಯಿತಾ. ಪರವಾಗಿಲ್ಲ. ನಮಗೆ ಯಾರೋ ಕೇಳಿದ್ರಂತೆ, ಯಾರಿಗೋ ದುಡ್ಡು ಸಿಕ್ಕಾಪಟ್ಟೆ ಯೂಟ್ಯೂಬ್ದು ಮಾನಿಟೈಸು, ಯೂಟ್ಯೂಬ್ ವಿಡಿಯೋ ಮಾಡೋದು, ಟೈಟಲ್ ಬಗ್ಗೆ ತಮ್ಲೈನ್ ಬಗ್ಗೆ ಹೇಳ್ಬೇಕಾದ್ರೆ ಏನೋ 10-11 ಸಾವಿರ ಕೇಳಿದ್ರಂತೆ. ಅಲ್ಲಿ ಅಷ್ಟು ದುಡ್ಡು ಹಾಕಿ ವೇಸ್ಟ್ ಮಾಡ್ಕೊಳ್ಳೋ ಬದಲು ಪರವಾಗಿಲ್ಲ, ನಾನೊಂದು 10 ನಿಮಿಷದ ವಿಡಿಯೋ ಹಾಕಿದರೆ ಒಂದು 5 ನಿಮಿಷ ನೋಡಿ, ನಿಮ್ಗೆ ಬೇಕಾಗಿರೋ ನಾಲೆಜ್ ಅಷ್ಟೇ ನೋಡಿ ಒಳ್ಳೆ ರೀತಿ ಚೆನ್ನಾಗಿ ಯೂಟ್ಯೂಬ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ. ವಿನಾಕಾರಣ ದುಡ್ಡು ಹಾಕಿ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇನ್ನೊಂದು, ನನ್ನ ಕಡೆ ಯಾವುದೇ ಮೈಕ್ ಇಲ್ಲ, ಯಾವುದೇ ಕ್ಯಾಮ್ರಾ ಇಲ್ಲ, ಯಾವುದೇ ರೀತಿ ಸ್ಟಿಕ್ಸ್ ಇಲ್ಲ, ಸೆಲ್ಫಿ ಸ್ಟಿಕ್ಸ್ ಇಲ್ಲ, ಏನೂ ಇಲ್ಲ. ಫೋನ್ ಒಂದು ಬಿಟ್ಟರೆ ನಾನು ಅಂತ್ಯಾಕೆ ಏನೇನೂ ಇಲ್ಲ. ಇದರಿಂದನೇ ಯೂಟ್ಯೂಬಲ್ಲಿ ಇಷ್ಟು ವರ್ಷ ವಿಡಿಯೋ ಮಾಡಿಕೊಂಡು ಮಾನಿಟೈಸ್ ಆಗಿ ಇವಾಗ ನಾನು ಪೇಮೆಂಟ್ ಹಂತಕ್ಕೆ ಬಂದೀನಿ. ಇಷ್ಟ ನೋಡಿ. ನಿಮಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಏನು ಬೇಕು ಅನ್ನೋದನ್ನು ತೊಗೊಂಡು ಯೂಟ್ಯೂಬ್ ಪೇಮೆಂಟ್ ಬರೋವರೆಗೆ ಯೂಟ್ಯೂಬ್ ಮಾಡೋಕ್ಕಂಥೇಳಿ ಏನೂ ಅಷ್ಟೊಂದು ಖರ್ಚು ಮಾಡೋಕ್ಕೆ ಹೋಗಬೇಡ್ರಿ. ಜಾಸ್ತಿ ತುಟ್ಟಿವು ಎಲ್ಲ ತೊಗೊಂಡು, ಅಂದರೆ ಒಂದೇನೋ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಯೂಟ್ಯೂಬ್ ಗೋತಾನ ಆಗುತ್ತೆ. ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಒಂದು ಇದನ್ನು ಜೋಪಾನ ಮಾಡ್ದಂಗೆ ನೋಡ್ಕೋಬೇಕು. ಇದನ್ನು ಯೂಟ್ಯೂಬಾಗ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ ಯೂಟ್ಯೂಬ್ ಹೋಯ್ತಾ ಅಂತಲೇ ತಿಳ್ಕೊಬೇಕು. ಸೊ ಅದ್ರ ಬಗ್ಗೆ ಹಿಂದೊಂದು ವಿಡಿಯೋ ಹಾಕಿ ನೋಡ್ಕೊಂಬರ್ರಿ. ಸೊ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಾ ಇಷ್ಟೆಲ್ಲ ಬೆಳಿಲಾಕು ರಾಯರದು ಮುಖ್ಯ ಪಾತ್ರ ಐತಿ ನನ್ನ ಜೀವನದಾಗ. ಅದನ್ನು ಆಗಲೇ ಹೇಳಕ್ಕೆ ಮರ್ತು ಹೋದೆ. ಸೊ ರಾಯರು ಬಂದ ಬಳಕಂತೂ ಯೂಟ್ಯೂಬಲ್ಲಿ ಆದಷ್ಟು ಎತ್ತರಕ್ಕೆ ಬೆಳೆದನಂತಲೇ ಹೇಳ್ಬೋದು. ಇವತ್ತಿನ ನನ್ನ ರಾಯರ ಸೇವೆ ಪೂಜೆ ಈ ಥರ ಇತ್ತು. ಹೀಗೆ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಜನ ನಾನು ಬೇರೆ ಯಾವುದೇ ವಿಡಿಯೋ ಹಾಕಿದರೂ ರಾಯರ ಬಗ್ಗೆನೇ ಹಾಕಿ ಅಂತ ಹೇಳ್ತಾರೆ. ಖಂಡಿತ ಎಲ್ಲನೂ ಮಿಕ್ಸ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇನ್ನು ಮುಂದೆ ಹೊಸ ಯೂಟ್ಯೂಬ್ ಅಂತಲೇ ಹೇಳ್ಬೋದು ಜರ್ನಿ ಅಂತ. ಥ್ಯಾಂಕ್ ಯು ಆಲ್.